ತಾಲೂಕು ಈಚನಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಪೋಷಕರ ಶಿಕ್ಷಕರ ಮಹಾಸಭೆ. ಭಾರತದ ಮೊದಲ ಪ್ರಧಾನಮಂತ್ರಿ ಹಾಗೂ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿ ನಾಯಕ, ನವ ಭಾರತದ ನಿರ್ಮಾತೃ ಭಾರತ ರತ್ನ ಪಂಡಿತ್ ಜವಾಹರಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಸಿಗಳಿಗೆ ನೀರು ಹಾಕಿ ನಂತರ ಮಕ್ಕಳು ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಎಲ್ಲ ಪಾಲಕರಿಗೆ ಹೂಗುಚ್ಛ ಕೊಡುವ ಮೂಲಕ ಸ್ವಾಗತ ಮಾಡಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಕ್ಕಳ ಪ್ರತಿನಿಧಿಯಾದ ಕುಮಾರಿ ಶ್ರೇಯ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಆದ ಶರಣಪ್ಪ ಕುಮಾರ್, ಮಹಿಳಾ ಪ್ರತಿನಿಧಿಯಾದ ಪಾರ್ವತಿ, ಈ ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀ ಸಿದ್ದಪ್ಪ ಶಿಕ್ಷಕರು ವಹಿಸಿಕೊಂಡಿದ್ರು ಹಾಗೂ ಶ್ರೀ ನಾರಾಯಣಪ್ಪ ದೈಹಿಕ ಶಿಕ್ಷಕರು ಸ್ವಾಗತ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿ ಶ್ರೀ ಪುಷ್ಪಲತಾ ಜಿಪಿಟಿ ಸಹ ಶಿಕ್ಷಕಿ, ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಮಾತನಾಡಿದ ಶ್ರೀಮತಿ ರೇಣುಕಾ ಸಹ ಶಿಕ್ಷಕರು, ಶಾಲೆಯ ಶೈಕ್ಷಣಿಕ ಕಾರ್ಯಕ್ರಮದ ಬಗ್ಗೆ ಶ್ರೀಮತಿ ರಾಧಾಕೂಡ ಶಿಕ್ಷಕರು, ಆರ್ಟಿಇ ಪೋಕ್ಸೋ ಬಾಲ್ಯ ವಿವಾಹ ಕುರಿತು ಶ್ರೀ ವಾಣಿ ಘೋಷಲ್ ಸಹ ಶಿಕ್ಷಕರು ಮಾತನಾಡಿದರು. ಒಂದು ಸರ್ಕಾರ ಅನೇಕ ಒಂದು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ. ಪ್ರಾರಂಭದಿಂದ ಕೊನೆಯವರೆಗೂ ಒಂದು ಬಿಸಿ ಊಟದಾಗಿರ್ಬೋದು, ಮೊಟ್ಟೆ ವಿತರಣಾ ಕಾರ್ಯಕ್ರಮ ಆಗಿರ್ಬೋದು, ಮಕ್ಕಳ ಒಂದು ಪೌಷ್ಟಿಕತೆ ಕೊರತೆಯಿಂದ ಏನ್ ಮಾಡ್ತಾ ಇದ್ರೆ ಅವರಿಗೆ ಒಂದು ತಪಾಸಣೆ ಕಾರ್ಯಕ್ರಮ ಇರ್ಬೋದು, ಅನೇಕ ಒಂದು ಉಪ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಈ ಅಂತ ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ಒಂದು ಪ್ರತಿಯೊಂದು ಮಗುವಿನ ಒಂದು ವಿದ್ಯಾಭ್ಯಾಸದ ಕಲಿಕೆಗೆ ಅನುಕೂಲ ಆಗುವಂತೆ LB ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಪ್ರತಿ ಪಾಠ ಆದ್ಮೇಲೆ ಮಗುವಿನ ಒಂದು ಪ್ರಗತಿಯ ಬಗ್ಗೆ ತಿಳ್ಕೊಬೇಕಂದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಮಾಡಿದ್ದಾರೆ. ಘಟಕ ಮೌಲ್ಯಾಧಾರಿತ ಪರೀಕ್ಷೆ ಅಂತ ಒಂದು ಪಾಠ ಆದ್ಮೇಲೆ ಆ ಪಾಠದ ವಿಷಯವನ್ನ ಮಗು ಎಷ್ಟು ತಿಳಿದುಕೊಂಡಿದೆ, ಯಾವ ಮಗು ಯಾವ ಒಂದು ಅಂದ್ರೆ ವಸ್ತುನಿಷ್ಠದಲ್ಲಿ, ಪ್ರಬಂಧ ನಿಷ್ಠದಲ್ಲಿ, ವ್ಯಾಕರಣದಲ್ಲಿ ಯಾವ ಮಗು ಎದರಲ್ಲಿ ಹಿಂದುಳಿದೆ ಅಂತ ತಿಳ್ಕೊಬೇಕಂದ್ರೆ ಪ್ರತಿಯೊಂದು ಮಗುವನ್ನ ಪ್ರತಿಯೊಂದು ಪಾಠದ ಮೇಲೆ ನಾವು ಮಕ್ಕಳು ಏನ್ ಮಾಡ್ತಾ ಇದ್ರೆ ಸಹಜ. ಅದು ನಾವು ಎಷ್ಟೇ ದೊಡ್ಡವರಾದ್ರೂ ಕೂಡ ನಾವು ನೆನಪು ಮಾಡಿಕೊಳ್ಳುವುದು ಯಾವುದಪ್ಪ ಅಂದ್ರೆ ಈ ಒಂದು ಬಾಲ್ಯವನ್ನು. ಹೌದಾ? ಇದನ್ನ ಏನ್ ಕೊಟ್ರು ನಮಗೆ ಸಿಗೋದಿಲ್ಲ. ಅದೇ ರೀತಿಯಾಗಿ ಈ ಬಾಲ್ಯದಲ್ಲಿ ನೀವು ಏನೇ ಗೊತ್ತಾ, ಒಂದು ಗೋಡೆ ಮೇಲೆ, ಒಂದು ಹಸಿಯಾದ ಒಂದು ಗೋಡೆ ಮೇಲೆ ನೀವೇನಾದ್ರೂ ಕಲ್ಲನ್ನು ಎಸರೆ ಏನಾಗುತ್ತೆ, ಹಾಗೆ ಕೂಡುತ್ತೆ. ಅದೇ ರೀತಿಯಾಗಿ ಮಕ್ಕಳು ಕೂಡ ಈಗ ತಾನೇ ಬೆಳೀತಾ ಇರುವಂತಹ ಮೊಗ್ಗುಗಳು. ನೆಹರು ಅವರು ಹೇಳಿದ್ದಾರೆ, ಅವ್ರಿಗೆ ಗುಲಾಬಿ ಮತ್ತು ಮಕ್ಕಳಂದ್ರೆ ತುಂಬಾ ಇಷ್ಟವಾದದ್ದು. ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ವಿವಿಧ ಮಕ್ಕಳಿಗೆ ಪ್ರಶಸ್ತಿ ವಿತರಣೆ ಮಾಡಿದ್ರು ಮತ್ತು ಮಕ್ಕಳಿಂದ ಭಾಷಣ, ಪೋಷಕರಿಂದ ಹಿತ ನುಡಿಗಳು ಹೇಳಿದ್ರು. ಈ ಸಂದರ್ಭದಲ್ಲಿ ಸಹ ಶಿಕ್ಷಕರು ರೇಣುಕಾ, ಶಿಕ್ಷಕರು ಹರೀಶ್, ಆದಪ್ಪ ದೊಡ್ಡಿಹಾಳ್, ಸಣ್ಣ ಗತಿಯಪ್ಪ ಹಳ್ಳಿ, ರಮೇಶ್ ಗಾಳಪೂಜಿ, ಶರಣಪ್ಪ ಗಟ್ಟಿ, ಅಮರೇಶ್ ಬಡಿಗೇರ್, ಹನುಮಂತ ಗೌಂಡಿ, ಜೈನಬಿ, ಗಂಗಮ್ಮ ಚೆಲ್ವಾದಿ, ಶರಣಮ್ಮ ಮತ್ತಿತರರು ಉಪಸ್ಥಿತರಿದ್ದರು.